Hello, this is Pawanji from PS Academy YT, KSET 2025 Life Sciences. Earlier, we finished Fundamental Process of Life. Now, I took up the chapter that is Inheritance Biology. In inheritance biology, it is very important concept, and most of the questions and most expected questions will be from the inheritance biology. Here I list about 8 to 10 topics in this chapter. These are very important topics. Some are not important for KSET, so you can leave that those concepts. ನನ್ಗೇನ್ ಅನ್ಸುತ್ತೋ ಅಂದ್ರೆ ನಾನು ಓದಿರೋ ಮತ್ತೆ ಅನಾಲಿಸಿಸ್ ಮಾಡಿರೋ ಪ್ರಕಾರ ದೀಸ್ ಟಾಪಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫ್ರಮ್ ದೀಸ್ ಕಾನ್ಸೆಪ್ಟ್ಸ್ ಓನ್ಲಿ ದೇ ವಿಲ್ ಆಸ್ಕ್ ಮೋಸ್ಟ್ ಆಫ್ ದ ಕ್ವಶನ್. 99% ಆಫ್ ದ ಕ್ವಶನ್ಸ್ ವಿಲ್ ಬಿ ಫ್ರಮ್ ದೀಸ್ ಟಾಪಿಕ್ಸ್ ಅಂತ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಈಗ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್, ಕಮಿಂಗ್ ಟು ದ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್, ವಾಟ್ ಯು ಹ್ಯಾವ್ ಟು ಸ್ಟಡಿ ಮೀನ್ಸ್ ಲಾ ಆಫ್ ಡಾಮಿನೆನ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇಂಥ ಸಿಂಪಲ್ ಆಗಿರೋ ಕ್ವಶನ್ಸ್ ಅಲ್ಲೇ ನಾವು ಹೆಚ್ಚು ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಲಾ ಆಫ್ ಡಾಮಿನೆನ್ಸ್ ನ ನೀವು ಫೋಕಸ್ ಮಾಡಬೇಕಾಗುತ್ತೆ. ಲಾ ಆಫ್ ಸೆಗ್ರಿಗೇಷನ್, ನೆಕ್ಸ್ಟ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಲಾ ಆಫ್ ಸೆಗ್ರಿಗೇಷನ್ ಮೀನ್ಸ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. After studying these laws, you have to concentrate on the important terminologies. What are those terminologies? See, ಈ ಜೀನ್ಸ್ ಅಂದ್ರೆ ಏನು, ಇದನ್ನ ಕಂಡುಹಿಡಿದಿರೋ ಸೈಂಟಿಸ್ಟ್ ಏನು, ಈ ನೇಮ್ ಏನು ಅಂತ ಕೇಳ್ತಾರೆ. ಲಾಸ್ಟ್ ಟೈಮು ಸೈಂಟಿಸ್ಟ್ ನೇಮ್ ಕೇಳಿದ್ರು ಜೀನ್ ಡಿಸ್ಕವರ್ ಮಾಡಿದ್ರನ್ನ. ಈಗ ಸಿಂಪಲ್ ಆಗಿರೋ ಕ್ವಶನ್, ಬಟ್ ಇಫ್ ಯು ನಾಟ್ ಸ್ಟಡಿ ದೀಸ್ ಕಾನ್ಸೆಪ್ಟ್ಸ್ ಮೀನ್ಸ್ ವಿ ಕಾಂಟ್ ಅಟೆಂಡ್ ದೋಸ್ ಕ್ವಶನ್ಸ್. ಸೊ ಆ ಟರ್ಮಿನಾಲಜಿ ಮತ್ತೆ ಅದ್ರಲ್ಲಿ ಬರೋ ಸೈಂಟಿಸ್ಟ್ಗಳ ನೇಮ್ನ ಯು ಹ್ಯಾವ್ ಟು ಸ್ಟಡಿ ಪ್ರಾಪರ್ಲಿ. ಜೀನ್ ಆಗಿರ್ಬೋದು, ಅಲೀಲ್ ಆಗಿರ್ಬೋದು, ಎಟಿರೋಸೈಗಸ್ ಆಗಿರ್ಬೋದು, ಹೋಮೋಸೈಗಸ್, ಎಟಿರೋಸೈಗಸ್, ಫಿನೋಟೈಪ್, ಜಿನೋಟೈಪ್, ಟೆಸ್ಟ್ ಕ್ರಾಸ್, ಮತ್ತೆ ಆಸ್ ಐ ಸೆಡ್ ಅರ್ಲಿಯರ್ ಸೈಂಟಿಸ್ಟ್ ನೇಮ್. ಇಷ್ಟನ್ನ ನೀವು ಫೋಕಸ್ ಮಾಡಿ ಓದಿದ್ರೆ ಇಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್ ಫಾರ್ ದ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್. ಆಫ್ಟರ್ ದಿಸ್, ಈಗ ಈ ಕಾನ್ಸೆಪ್ಟ್ಸ್ ಎಲ್ಲ ಮುಗೀತು. ಆಮೇಲೆ ಕಾನ್ಸೆಪ್ಟ್ ಆಫ್ ಜೀನ್. ಕಾನ್ಸೆಪ್ಟ್ ಆಫ್ ಜೀನ್ ಅಲ್ಲಿ ಏನು ಓದಬೇಕು? ಅಲೀಲ್, ಮಲ್ಟಿಪಲ್ ಅಲೀಲ್, ಸೂಡೋ ಅಲೀಲ್, ಕಾಂಪ್ಲಿಮೆಂಟೇಶನ್ ಟೆಸ್ಟ್ ವಿತ್ ಎಕ್ಸಾಂಪಲ್. ವಿತ್ ಎಕ್ಸಾಂಪಲ್ಸ್ ನೀವು ಇದನ್ನ ನೋಡ್ಬೇಕು. ಅವರು ಇದರ ಎಕ್ಸಾಂಪಲ್ ಮುಖಾಂತರನಾದ್ರೂ ಕ್ವಶನ್ ಕೇಳಲಿ, ಇಲ್ಲ ಆ ಟರ್ಮಿನಾಲಜಿಲೇ ಕ್ವಶನ್ ಕೇಳಲಿ, ಯು ಆರ್ ಏಬಲ್ ಟು ಆನ್ಸರ್ ದೋಸ್ ಕ್ವಶನ್ಸ್. ಇದನ್ನ ತುಂಬಾ ಸೂಕ್ಷ್ಮವಾಗಿ ಯು ಹ್ಯಾವ್ ಟು ಅಬ್ಸರ್ವ್. ನೆಕ್ಸ್ಟ್, ಆಫ್ಟರ್ ದ ಕಾನ್ಸೆಪ್ಟ್ ಆಫ್ ಜೀನ್, ಎಕ್ಸ್ಟೆನ್ಷನ್ ಆಫ್ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್. ಎಕ್ಸ್ಟೆನ್ಷನ್ ಆಫ್ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್ ಕೂಡ ತುಂಬಾ ಈಸಿ ಇದೆ, ಆದ್ರೆ ನೀವು ತುಂಬಾ ರೇಷಿಯೋಸ್ನ ಜ್ಞಾಪಕ ಇಟ್ಕೋಬೇಕಾಗುತ್ತೆ, ಮತ್ತೆ ಎಕ್ಸಾಂಪಲ್ಸ್ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಎಕ್ಸಾಂಪಲ್ಸ್ ಮೇಲೂ ಕ್ವಶನ್ಸ್ ಕೇಳ್ತಾರೆ, ರೇಷಿಯೋಸ್ ಮೇಲೂ ಕ್ವಶನ್ ಕೇಳ್ತಾರೆ. ಆದ್ರಿಂದ ನೀವು ತುಂಬಾ ಚೆನ್ನಾಗಿ ಇದನ್ನ ಓದಬೇಕು. ಕೋಡಾಮಿನೆನ್ಸ್ ಆಗಿರ್ಬೋದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರ್ಬೋದು, ಜೀನ್ ಇಂಟರಾಕ್ಷನ್ ಆಗಿರ್ಬೋದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಪ್ಲಿಯೋಟ್ರೋಪಿ ಆಗಿರ್ಬೋದು, ಮತ್ತೆ ಪೆನೆಟ್ರೆನ್ಸ್ ಇರ್ಬೋದು, ಎಕ್ಸ್ಪ್ರೆಸಿವಿಟಿ ಇರ್ಬೋದು, ಫಿನೋಕಾಪಿ ಇರ್ಬೋದು, ಲಿಂಕೇಜ್ ಅಂಡ್ ಕ್ರಾಸಿಂಗ್ ಓವರ್, ಸೆಕ್ಸ್ ಲಿಂಕೇಜು, ಸೆಕ್ಸ್ ಲಿಮಿಟೆಡ್ ಅಂಡ್ ಸೆಕ್ಸ್ ಇನ್ಫ್ಲೂಯೆನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೀಸ್ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎಕ್ಸಾಂಪಲ್ಸ್ ನ ಕೇಳ್ತಾರೆ. ಬಾಯ್ನೆಸ್ ಏನು, ಯಾವುದು, ಸೆಕ್ಸ್ ಲಿಂಕ್ಡ್, ಸೆಕ್ಸ್ ಇನ್ಫ್ಲೂಯೆನ್ಸ್ಡ್. ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಇನ್ ದೀಸ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ಸ್ ಅಲ್ಲಿ ಯಾವ್ದಾದ್ರೂ 2 ಕ್ವಶನ್ ಪಕ್ಕಾ ಬರುತ್ತೆ. ಆದ್ರಿಂದ ಈ ಎಕ್ಸ್ಟೆನ್ಷನ್ ಆಫ್ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್ ಏನೈತೆ, ಯು ಮಸ್ಟ್ ಫೋಕಸ್ ಆನ್ ದೀಸ್ ಕಾನ್ಸೆಪ್ಟ್ಸ್. ಆಫ್ಟರ್ ಸ್ಟಡಿಂಗ್ ದೀಸ್ ಎಕ್ಸ್ಟೆನ್ಷನ್ ಆಫ್ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್, ನೆಕ್ಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಜೀನ್ ಮ್ಯಾಪಿಂಗ್ ಮೆಥಡ್ಸ್. ಇನ್ ಜೀನ್ ಮ್ಯಾಪಿಂಗ್ ಮೆಥಡ್ಸ್ ಅಲ್ಲಿ ಏನು ಓದಬೇಕು? ಲಿಂಕೇಜ್ ಮ್ಯಾಪ್ಸ್ ಓದಬೇಕು, ಮತ್ತೆ ಅದ್ರಲ್ಲಿ ಬರೋಂಥ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು, ಟೆಟ್ರಾಡ್ ಅನಾಲಿಸಿಸ್ ಓದಬೇಕು, ಎಕ್ಸಾಂಪಲ್ಸ್ ಓದಬೇಕು. ಇಷ್ಟು ಓದಿದ್ರೆ ಜೀನ್ ಮ್ಯಾಪಿಂಗ್ ಮೆಥಡ್ಸ್ ಮುಗಿಯುತ್ತೆ. ಆಮೇಲೆ ಎಕ್ಸ್ಟ್ರಾ ಕ್ರೋಮಲ್ ಇನ್ಹೆರಿಟೆನ್ಸ್. ಕಮಿಂಗ್ ಟು ದ ಎಕ್ಸ್ಟ್ರಾ ಕ್ರೋಮಲ್ ಇನ್ಹೆರಿಟೆನ್ಸ್,
It is very important concept also. Most of the time they will ask question from this concept. ಈಗ ಮೆಟರ್ನಲ್ ಇನ್ಹೆರಿಟೆನ್ಸ್ ಬಂದ್ರೆ ಕ್ಲೋರೋಪ್ಲಾಸ್ಟ್ ಇನ್ಹೆರಿಟೆನ್ಸ್ ಆಗಿರ್ಬೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ವ್ಯಾರಿಗೇಷನ್ ಇನ್ ಲೀವ್ಸ್ ಆಫ್ ಫೋರೋಪ್ಲಾಕ್ ಪ್ಲಾಂಟ್ಸ್ ಅಲ್ಲಿ ನೋಡ್ಬೋದು. ಮೈಟೋಕಾಂಡ್ರಿಯಲ್ ಇನ್ಹೆರಿಟೆನ್ಸ್ ಆಗಿರ್ಬೋದು, ಅಂದ್ರೆ ಪೆಟೈಟ್ ಮ್ಯೂಟೆಂಟ್ಸ್ ಇನ್ ಈಸ್ಟ್, ಮತ್ತೆ ಶೆಲ್ ಕಾಯಿಲಿಂಗ್ ಇರ್ಬೋದು. ಈ ತರ ಎಕ್ಸಾಂಪಲ್ಸ್ ನ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಒಂದು ಕ್ವಶನ್ ಆದ್ರೂ ಮೆಟರ್ನಲ್ ಇನ್ಹೆರಿಟೆನ್ಸ್ ಅಲ್ಲಿ ಅವರು ಕೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ಒಂದಾದ್ರೂ ಎಲ್ಲಾ ವರ್ಷನೂ ಕೂಡ ಒಂದು ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ. ಎಕ್ಸ್ಟ್ರಾ ಕ್ರೋಮಲ್ ಇನ್ಹೆರಿಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಯರ್ ಸೆಕ್ಸ್ ಲಿಮಿಟೆಡ್ ಎಲ್ಲಾನು ಓದ್ಬೇಕು ಇಲ್ಲಿರೋ ಟಾಪಿಕ್ಸ್ ನ. ಆದ್ರೆ ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಎಕ್ಸ್ಟೆನ್ಷನ್ ಆಫ್ ಮೆಂಡೇಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಇವೆಲ್ಲವೂ ಕೂಡ ನೋಡ್ಕೋಬೇಕು. ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಲ್ಲಿ ನೋಡ್ಕೋಬೇಕು. ಲಿಂಕೇಜ್ ಮ್ಯಾಪ್ಸ್ ನೋಡ್ಕೋಬೇಕು. ಅದಾದ್ಮೇಲೆ ಮೈಕ್ರೋಬಿಯಲ್ ಜೆನೆಟಿಕ್ಸ್ ಬಂದ್ರೆ ಮೆಥಡ್ ಆಫ್ ಜೀನ್ ಟ್ರಾನ್ಸ್ಫರ್ ಅಂದ್ರೆ ಜೀನ್ ಟ್ರಾನ್ಸ್ಫರ್ ನೋಡ್ಕೊಂಡ್ರೆ ಇಟ್ಸ್ ಎನಫ್ ಅನ್ಕೋತೀನಿ ಕೇಸೆಟ್ಗೆ. ಟ್ರಾನ್ಸ್ಫಾರ್ಮೇಶನ್, ಕಾಂಜುಗೇಷನ್, ಟ್ರಾನ್ಸ್ಡಕ್ಷನ್, ಸೆಕ್ಸ್ಡಕ್ಷನ್, sorry I forgot it. ಟ್ರಾನ್ಸ್ಫಾರ್ಮೇಶನ್, ಕಾಂಜುಗೇಷನ್, ಟ್ರಾನ್ಸ್ಡಕ್ಷನ್ ಅಂಡ್ ಸೆಕ್ಸ್ಡಕ್ಷನ್. ಈ ಜೀನ್ ಟ್ರಾನ್ಸ್ಫರ್ ಮೆಥಡ್ಸ್ ನ ನೋಡ್ಕೊಂಡ್ರೆ ಇಟ್ ಈಸ್ ಎನಫ್. ಆಫ್ಟರ್ ದಿಸ್ ಹ್ಯೂಮನ್ ಜೆನೆಟಿಕ್ಸ್ ಅಲ್ಲಿ ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್ ಆಗುತ್ತೆ. ಆದ್ರೆ ಎಕ್ಸಾಂಪಲ್ಸ್ ನ ನೀಟಾಗಿ ನೋಡ್ಕೊಂಡು ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ಪೆಡಿಗ್ರಿ ಅನಾಲಿಸಿಸ್ ನೋಡ್ಕೋಬೇಕು. ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಆಟೋಸೋಮಲ್ ಡಾಮಿನೆಂಟು, ರೆಸೆಸಿವ್, ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಎಕ್ಸಾಂಪಲ್ಸ್ ನೋಡ್ಕೋಬೇಕು. ಮತ್ತೆ ಹೇಗೆ ಪೆಡಿಗ್ರಿ ಫಾರ್ಮ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು. ನೀವು ಎಕ್ಸಾಂಪಲ್ಸ್ ನ ಪ್ರಾಕ್ಟೀಸ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ. ಇಷ್ಟು ಮಾಡಿದ್ರೆ ಪೆಡಿಗ್ರಿ ಅನಾಲಿಸಿಸ್ ಅಲ್ಲೂ ಕೂಡ ಒಂದು ಕ್ವಶನ್ ಪಕ್ಕ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಲಾರ್ಡ್ ಸ್ಕೋರ್ ಏನು ಇಲ್ಲಿವರೆಗೂ ಯಾವತ್ತೂ ಕೇಳಿಲ್ಲ ಕೇಸೆಟ್ ಅಲ್ಲಿ, ಬಟ್ ಈ ಸರಿ ಯಾಕೋ ಕೇಳ್ಬೋದೇನೋ ಇದ್ರ ಮೇಲೆ ಅಂತ ನನಗೆ ಅನ್ಸುತ್ತೆ. ಸೊ ಲಾರ್ಡ್ ಸ್ಕೋರ್ನು ಕೂಡ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಓದ್ಕೋಬೇಕು. ಅಂದ್ರೆ ಲಾಗರಿದಮ್ ಆಫ್ ಆಡ್ ಅಂತ, ಅದರಲ್ಲಿ ಪಾಸಿಟಿವ್ ಲಾರ್ಡ್ ಇದೆ, ನೆಗೆಟಿವ್ ಲಾರ್ಡ್ ಇದೆ. ಅಂದ್ರೆ ಎಷ್ಟಕ್ಕಾದ್ರೆ ಈಗ +or-3 ಇದ್ರೆ ಯಾವ ಲಾರ್ಡ್ ಸ್ಕೋರ್ ಬರುತ್ತೆ, ಅಂದ್ರೆ ಮೋರ್ ದ್ಯಾನ್ ಇದ್ರೆ ಏನಾಗುತ್ತೆ, ಲೆಸ್ ಇದ್ರೆ ಏನಾಗುತ್ತೆ, ಮೋರ್ ಇದ್ರೆ ಏನಾಗುತ್ತೆ, ಲೆಸ್ ಇದ್ರೆ ಏನಾಗುತ್ತೆ ಲಾರ್ಡ್ ಸ್ಕೋರ್ಸ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಲಾರ್ಡ್ ಸ್ಕೋರ್ಸ್ ಆಫ್ ದ ಲಿಂಕೇಜ್ ಟೆಸ್ಟಿಂಗ್. ನೆಕ್ಸ್ಟ್ ಇದನ್ನ ಸುಮ್ಮನೆ ಬ್ರೀಫ್ ಆಗಿ ನೋಡ್ಕೊಂಡ್ರೆ ಸಾಕು ಅನ್ಕೋತೀನಿ. ತುಂಬಾ ಡೀಪ್ ಆಗಿ ಏನು ಓದೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ಯಾರಿಯೋ ಟೈಪಿಂಗ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ಏನು, ಇಡಿಯೋಗ್ರಾಮ್ ಮತ್ತೆ ಅಬ್ನಾರ್ಮಲಿಟೀಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನ್ಯೂಮರಿಕಲ್ ಬಂದ್ರೆ ಟ್ರೈಸೋಮಿ ಆಗಿರ್ಬೋದು, ಮತ್ತೆ ಕ್ಲೆನಿಫೆಲ್ಟರ್ ಆಗಿರ್ಬೋದು, ಟರ್ನರ್ ಸಿಂಡ್ರೋಮ್ ಆಗಿರ್ಬೋದು. ಈ ಸಿಂಡ್ರೋಮ್ಸ್ ಅಲ್ಲಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಹೇಗಿದೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ, ಅಂದ್ರೆ ನೋಡಕ್ಕೆ ಈಸಿಯಾಗಿ ಕಾಣುತ್ತೆ, ಬಟ್ ಮೋರ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಅಬ್ನಾರ್ಮಲಿಟೀಸ್. ಒಂದು ಕ್ವಶನ್ ಇದರಿಂದ ಕೂಡ ಕಂಪಲ್ಸರಿ ದೇ ವಿಲ್ ಆಸ್ಕ್. ಸೊ ನ್ಯೂಮರಿಕಲ್ ಅಂಡ್ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್ ಲೈಕ್ ಡಿಲೀಷನ್ ಆಗಿರ್ಬೋದು, ಇನ್ವರ್ಷನ್ ಆಗಿರ್ಬೋದು, ಟ್ರಾನ್ಸ್ಲೊಕೇಶನ್ ಆಗಿರ್ಬೋದು. ಈ ಕಾನ್ಸೆಪ್ಟ್ ನ ನೀವು ತುಂಬಾ ಗಮನ ಇಟ್ಟು ಓದ್ಬೇಕಾಗುತ್ತೆ, ನ್ಯೂಮರಿಕಲ್ ಅಂಡ್ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟೀಸ್. ಆಫ್ಟರ್ ದಟ್ ಕ್ವಾಂಟಿಟೇಟಿವ್ ಟ್ರಯಡ್ ಲೋಸೈ ಮ್ಯಾಪಿಂಗ್ ಅಂದ್ರೆ QTL ಮ್ಯಾಪಿಂಗ್ ಅಲ್ಲೂ ಕೂಡ ಒಂದು ಕ್ವಶನ್ಸ್ ಕೇಳೋಂತ ಚಾನ್ಸಸ್ ಇದೆ. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ವಿತ್ ಪುನೆಟ್ ಸ್ಕ್ವೇರ್, ಯು ಹ್ಯಾವ್ ಟು ಲರ್ನ್ ದ ಎಕ್ಸಾಂಪಲ್. ನೆಕ್ಸ್ಟ್ ಮಾಲಿಕ್ಯುಲರ್ ಮಾರ್ಕರ್ಸ್ ಯಾವ್ಯಾವ್ದಿದಾವೆ, SNP ಆಗಿರ್ಬೋದು, ಬೇರೆ ಬೇರೆ ಮಾರ್ಕರ್ಸ್ ಯಾವ್ಯಾವ ಇನ್ವಾಲ್ವ್ ಆಗಿದಾವೆ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮ್ಯೂಟೇಶನ್ ಬಂದ್ರೆ ವಾಟ್ ಯು ಹ್ಯಾವ್ ಟು ಸ್ಟಡಿ ಮೀನ್ಸ್ ಟೈಪ್ಸ್, their causes and their detection. This is very very important concept. They will ask 2 marks or 2 marks ಅಥವಾ 4 marks ನಿಮ್ಮ ಪಾಕೆಟ್ ಅಲ್ಲಿ ಬರುತ್ತೆ. ದ ಮ್ಯೂಟೇಶನ್ ನೀವು ಓದಿದ್ರೆ, ಯಾಕೆಂದ್ರೆ ಲಾಸ್ಟ್ ಟೈಮ್ 2 ಕ್ವಶನ್ಸ್ ಬಂದಿತ್ತು. ಮ್ಯೂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೀಕಾಂಬಿನೇಷನ್ ಅಲ್ಲಿ ನೀವೇನು ಓದಬೇಕು, ಹೋಮೋಲಾಗಸ್ ಅಂಡ್ ನಾನ್ ಹೋಮೋಲಾಗಸ್ ರೀಕಾಂಬಿನೇಷನ್ ಓದಬೇಕು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೊಸಿಷನ್. ಇಷ್ಟು ಕಾನ್ಸೆಪ್ಟ್ಸ್ ನ ನೀವು ಈಸಿಯಾಗಿ ಓದ್ಬೋದು ಮತ್ತೆ ಕವರ್ ಮಾಡ್ಬೋದು. ಮತ್ತೆ ಆರಾಮಾಗಿ ಆಸ್ ಫಂಡಮೆಂಟಲ್ ಪ್ರೋಸೆಸ್ ಆಫ್ ಲೈಫ್ ಏನಿತ್ತು ಅದ್ರಲ್ಲಿ ನಾವು ಏನ್ ಹೇಳಿದ್ದೆ,
8 to 10 ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೆ. ಇದರಲ್ಲೂ ಕೂಡ ನಾನು ಅಶ್ಯೂರ್ ಮಾಡ್ತೀನಿ ದೇ ವಿಲ್ ಗಿವ್ 8 to 10 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಬಿಕಾಸ್ ಅಂದ್ರೆ ಅದ್ ನೋಡಕ್ಕೆ ಟಫ್ನೆಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಏನ್ ಅದ್ರಲ್ಲಿ ಜಾಸ್ತಿ ಇರುತ್ತೋ, ಕಾನ್ಸೆಪ್ಟ್ ಜಾಸ್ತಿ ಇರುತ್ತೋ, ದೇ ವಿಲ್ ಗಿವ್ ಮೋರ್ ವೇಟೇಜ್ ನ ಕಾನ್ಸೆಪ್ಟ್ಸ್ ಮೋರ್ ಇದ್ದಾಗ ದೇ ವಿಲ್ ಗಿವ್ ಮೋರ್ ವೇಟೇಜ್. ಸೊ we can expect 8 to 10 questions. Easily you can score 16 to 18 marks or 20 marks from this chapter. So please concentrate on these topics and score better. After seeing this, please subscribe to our channel PS Academy YT. PS Academy YT ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ this boost up our confidence to make more videos and make you to score above 140 plus. If you have any doubt, comment it in the comment section. Like, subscribe, and share with your friends. Thank you. I will see you in the next video.